ಹಲೋ, ಇದು ರಾಜೇಶ್ವರಿ ಅವರಾ? ಹಲೋ, ನೀವ್ಯಾರು? ನಾನ್ ನಾಗರಾಜ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಲ್ಲಿಂದ? ಇಲ್ಲಿಂದಾನೆ ಮಾತಾಡ್ತಾ ಇರೋದು, ಆಫೀಸ್ ಇದ್ದ. ಇದು ನೀವು ರಾಜೇಶ್ವರಿ ಅವ್ರ ತಾನೆ? ಅಲ್ಲ ಅಲ್ಲ, ರಾಜೇಶ್ವರಿ ಅವ್ರಲ್ಲ ನಾನು. ಯಾರು ನೀವು? ನಾ ಜ್ಞಾನೇಶ್ವರಿ ಅಂತ. ಓ, ಸ್ವಲ್ಪ ತಪ್ಪರ್ಕೊಬಿಟ್ಟಿದ್ದೀನಿ ಹಂಗಾರೆ. ಹೇಳಿ, ನೀವ್ ಯಾವ ಆಫೀಸಿಂದ? ಇಲ್ಲ, ಏನಂದ್ರೆ ಮೇಡಮ್, ನಾನು ಈ ಹೆಂಗಸ್ರಿಗೆ ಆ ವಿಡಿಯೋದೊಂದು ಟ್ರೈನಿಂಗ್ ಕೊಡೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ನಾನು. ಹಾ ಏನು ಅಂತಂದ್ರೆ ಮನೆಯಲ್ಲಿ ಪಾಪ ಜಾಸ್ತಿ ಟೈಮ್ ಇರೋದು ಹೆಂಗಸ್ರೆ. ಹಾ ಈಗ ಸಡನ್ ಆಗಿ ಹಾವು ಪಾವು ಬಂದಾಗ ಹಾ ಏನಂತಾರೆ ಗಾಬರಿ ಆಗೋದು, ಆಮೇಲೆ ತುಂಬಾ ತೊಂದರೆಗಳಾಗೋದು, ಅನಾಹುತ ಆಗೋದು, ಈ ಥರ ಎಲ್ಲ ಆಗ್ಬಾರ್ದು ಅಂದಕ್ಕೆ ಈಗ ಹೆಂಗಸ್ರಿಗೆ ಆ ವಿಡಿಯೋ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸರಿ, ನೀವ್ ಯಾವ ಆಫೀಸಿಂದ ಮಾತಾಡೋದು? ನಂದೇ ಆಫೀಸ್ ಐತೆ. ನಾನು ಈ ತರ ಈಗ ಹಾವು ಪಾವು ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀನಿ ಇಟ್ಕೊಡಕ್ಕೆ. ಈಗ ನಮ್ ನಂಬರ್ ನಿಮ್ಗೇನ್ ಗೊತ್ತಾಯ್ತು? ಇವರು ಪ್ರಮೀಳಾ ಅವರು ಇವರಲ್ಲ? ಯಾವ ಪ್ರಮೀಳಾ ಅವರು? ನಮ್ಗೆ ಯಾರು ಕಾಂಟ್ರಾಕ್ಟ್ ಇಲ್ಲ ಸರ್. ನಾವು ಯಾರಿಗೂ ಕಾಂಟ್ರಾಕ್ಟ್ ಇಲ್ವಾ? ಏನಂಗ ಚಂದ್ರಲೋಕದಲ್ಲಿ ಇದ್ದೀರಾ ನೀವು? ನೀವು ಎಲ್ಲಿ ಚಂದ್ರಲೋಕದಲ್ಲಿ ಅಂದ್ರೆ ಮನೆ ಫ್ಯಾಮಿಲಿಗೆ ಮಾತ್ರ ನಾವು ಇದು ಕೊಟ್ಟಿರೋದು, ನಂಬರ್ ಕೊಟ್ಟಿರೋದು. ಅಲ್ಲಪ್ಪ, ಚಂದ್ರಲೋಕದಲ್ಲಿ ಇದೀವಿ, ಅದು ನಮಗ್ ಬಿಟ್ಟಿದ್ದು. ನಾವ್ ಎಲ್ಲಿದೀವೋ ಅದು ನಿಮಗ್ ಬೇಡ. ಇವ್ರೆ ಒಂದ್ ನಿಮಿಷ ಇರಿ. ಯಾಕೆ ನೀವು ಒಳ್ಳೆ 7 ಅಡಿ ಹಾವು ನೋಡ್ದ? ಮತ್ತೆ ಅಲ್ಲ, ನಿಮ್ಗೆ ಈ ನಂಬರ್ ಕೊಟ್ಟಿದ್ ಯಾರು ಅಂತ ನಾನ್ ಕೇಳಿದ್ದು. ನಾನು ನಮ್ ಫ್ಯಾಮಿಲಿ ಅವ್ರಿಗೆ ಬಿಟ್ರೆ ಹೊರಗಡೆ ಅವ್ರಿಗೆ ಯಾರಿಗೂ ನಾನು ಈ ನಂಬರ್ ಕೊಟ್ಟಿಲ್ಲ. ನಾನೇನ್ ಮಾಡ್ಲಿ ಅದಕ್ಕೆ? ನೀವು ಕೊಟ್ಟಿಲ್ಲ, ನನ್ ತಪ್ಪ ಅದು? ಹೇಳಿ, ಇದ್ಯಾಕ್ ನೀವ್ ಹಿಂಗ್ ಮಾತಾಡ್ತಿರೋದು ಅಂತಿದ್ದೀನಿ. ಸರ್, ಎಷ್ಟೋ ಸತಿ ಯಾರು ಮಾಡಿ ಹಿಂಗೆ ಇದ್ ಮಾಡಿದಾರೆ. ಅದಕ್ಕೆ ಅಣ್ಣನ್ ಕಾಲ್ ಬಂದ್ರೆ ಎಸ್ ಬೇಡ ಅಂತ ನಮ್ ಹುಡುಗರು ಹೇಳವ್ರೆ. ಅದನ್ನೇ ನನ್ ಕೇಳಿದ್ದು ನಾನು. ಗೊತ್ತಾಯ್ತೆ? ಅದ್ ನನಗ್ ಗೊತ್ತಾ? ಹೇಳಿ, ನೀವು ಯಾವ್ದಾದ್ರು ಪೇಪರ್ ಅಲ್ಲಿ ಟಿವಿಲಿ ಹಾಕಿಸ್ಕೋಬೇಕು ಅದನ್ನ. ನನ್ಗೆ ಯಾರ್ಯಾರೋ ಈ ತರ ಮಾಡ್ತಾವ್ರೆ ಅಂತ ನನ್ಗ ಅವಾಗ ಗೊತ್ತಾಯ್ತದೆ. ನೀವ್ ಏನು ಎತ್ತಿಲ್ಲ, ಫೋನ್ ಬಂದಂಗೆ ಹಿಂಗೆ ದೈಡ್ ಬೈಡ್ ಅನ್ಸುದ್ರೆ ಏನ್ ಮಾಡೋದು ಹೇಳಿ? ನಾನು ಈ ಕಡೆ ಕೂತ್ಕೊಂಡು ಸರಿ, ಹೇಳಿ, ಮಾತಾಡಿ. ಅದೇನ್ ಈ ತರ ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ. ಏನಿಲ್ಲ, ಸಿಂಪಲ್. ಅದೇನ್ ಬ್ರಹ್ಮವಿದ್ಯೆ ಏನಲ್ಲ. ಫಸ್ಟ್ ನೀವು ಅದೇನ್ ಹೇಳಿ, ಏನ್ ಮಾಡ್ಬೇಕು ಅಂತ. ಈಗ ನಿಮ್ಗೆ ಮಚ್ಚೆ ಗಿಚ್ಚೆ ಏನಾರು ಇದೆಯಾ? ಹಲೋ ನೋಡಿ ಅಮ್ಮ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತಾಡಿ. ಇಲ್ಲಿ ಪಟಾರ್ ಅಂತ ಕಟ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅಯ್ಯೋ, ಇದು ಬ್ಯಾಟ್ರಿ ಲೋ ಆಗೈತೆ, ಅದಕ್ಕೆ ಕಟ್ ಆಯ್ತು. ರಾತ್ರಿ ಏನ್ ಸಾಮ್ಗೆ ಓದ್ತಿದ್ರಾ? ಚಾರ್ಜ್ ಹಾಕ್ತೆ ನೀವು? ಹಲೋ, ಇದ್ಯಾಕ್ ಹಿಂಗ್ ಆಡ್ತಿದ್ದೀರಾ ಇವ್ರೆ? ಹೇಳಿ ಸರ್. ಸುಮ್ನೆ ನನ್ ತಾಳ್ಮೆ ಪರೀಕ್ಷೆ ಮಾಡ್ಕೊತಾ ಇದೀರಾ ನೀವು? ಏನೋ ಹಾ ಮಾತಾಡ್ತಿರೋದು? ನಾನು ಈ ಕಡೆಯಿಂದ ಸರ್ ನಾಗರಾಜ್ ಅಂದ್ಬಿಟ್ಟು. ನೀವ್ಯಾರು ಸರ್? ನೀ ಯಾರ ಫೋನ್ ಮಾಡಕ್ಕೆ? ಸಮಾಧಾನವಾಗಿ ಮಾತಾಡಿ. ನೀವು ರೈಜ ಇದ್ರೆ ರಾತ್ರಿ ಹೊತ್ತು ಸಾಂಗ್ಗೆ ಓದ್ತಿದ್ಯಾ ಅಂತ ಕೇಳ್ತಾನೆ. ಸಾಂಗ್ಗೆ ಓದ್ತೀವಿ ಅಂತ ಹೇಳ್ತೀವಿ. ನನ್ನ ಮಗನೇ ಕಾಲ್ ಲಾಕ್ ಮಾಡ್ಬಿಟ್ಟು ಮಗನೇ ಲಾಕ್ ಮಾಡ್ತಿರೋ ಮಗ ನನಗೆ ನಂಬರ್ನ. ಅಲ್ಲ, ನಾನೇನ್ ಗಾಡಿನ, ನಾನೇನ್ ಬೀಗನ ಲಾಕ್ ಮಾಡ್ಸಕ್ಕೆ? ನೀನೇನ್ ಸಾಂಗ್ಗೆ ಓದ್ತಿದ್ಯಾ ಅಂತ ಕೇಳ್ತಾನೆ. ಯಾವಾಗ? ಈಗ ನಾನು ಪೇಪರ್ ಇರೋರ ಮಕ್ಳಿಗೆ ಮಗಳೇ ಆಟ ಆಡ್ಸಕ್ ಬರ್ತೀಯ ಮಗನ್ ನೀನು? ಪೇಪರು? ಯಾವ ಪೇಪರ್? ಬರ್ತೀಯ ಮಗನೇ? ಮಾಡ್ತೀನಿ ಮೊದಲ ಮಗ ನಿನಗೆ. ಅಲ್ಲ, ನೀವು ಕರೆಕ್ಟ್ ಆಗಿ ಮಾತಾಡಿ. ಇವ್ರೆ ನೀವ್ಯಾಕೆ ಗಂಡಸ್ರು ಈ ತರ ಮಾತಾಡ್ತಿದ್ದೀರಾ? ಫ್ಯಾಮಿಲಿಯವ್ರು ಬಿಟ್ರೆ ಯಾರು ಕೊಟ್ಟಿಲ್ಲ ಅಂದ್ರೆ ನೀವು ಚಂದ್ರಲ್ ಹೋಗ್ತಾನಿದ್ದೀಯಾ? ಕಟ್ ಮಾಡಿದ್ರೆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಅಂತ. ಬ್ಯಾಟ್ರಿ ಲೋ ಆಗಿತ್ತು ಅಂದ್ರೆ ರಾತ್ರಿ ಎಲ್ಲ ಸಾವ್ಗೆ ಒತ್ತಿದ್ರ ಅಂತ ಕೇಳ್ತಾನೆ. ನೋಡಿ, ದೇಹದ ಪಾರ್ಟ್ಸ್ ಗಳ ಮೇಲೆ ಹತ್ರ ಮಾತಾಡ್ಬಿಡಿ. ನಾನು ನಿಮ್ಗೂ ರೆಸ್ಪೆಕ್ಟ್ ಕೊಡ್ತಾ ಇದೀನಿ, ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದೀನಿ. ಸಾಮ್ಗೆ ಓದ್ತಿದ್ದ ಅಂತ ರೆಸ್ಪೆಕ್ಟ್ ಕೊಡ್ತಿರೋದ ನೀನು? ನೋಡಿ ಸರ್, ನಾನು ಕರೆಕ್ಟ್ ಆಗಿ ಮಾತಾಡಿ. ಸುಮ್ನೆ ಅವ್ರು ಏನೇನೋ ಸೇರ್ಸ್ಕೊಂಡು ಹೇಳ್ತಾವ್ರೆ. ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ನೋಡಿ, ಬಾಯಿಗೆ ಬೀಗ ಹಾಕ್ಬೇಕಾಯ್ತದೆ ಇಲ್ಲಿ. ಏನ್ ಕಿತ್ಕತ್ತಿ? ಮಾಡ್ತೇನೆ. ಏನ್ ಸರ್ ನೀವು ಗಂಡಸ್ರು ಹಿಂಗೆ? ಇನ್ನೊಂದ್ಸತಿ ನಂಬರ್ಗೆ ಫೋನ್ ಬಂತು ಅಂದ್ರೆ ಯಾಕೆ ಇರೋದಾಗ ಹುಡುಕಬಂದು ಹೊಡಿಸ್ತೀನಿ ಮಗನೇ. ಅಲ್ಲ ಸರ್, ಹುಡುಕೋಕು ಮುಂಚೆ ಸೌಮ್ಯ ಅಂದ್ರೆ ಯಾರು ಸರ್? ಸೌಮ್ಯ ಅಂದ್ರೆ ಯಾರು ಅಂದ್ರೆ ನಿನಗೆ ನಾನು ಹೇಳ್ತಿರೋದು ಯಾರು ಬೇಕು ಅಂತ ನಾ ಕೇಳ್ತಿರೋದು. ಸೌಮ್ಯ ಅನ್ನೋರು SMS ಮಾಡಿದ್ರೆ ಸರ್, ಇದು 93.5 ರೆಡ್ FM ಅಂತ ರೇಡಿಯೋ ಸ್ಟೇಷನ್ ಅವ್ರಿಗೆ ಬಕ್ರ ಮಾಡಿ ಅಂತ SMS ಮಾಡಿದ್ದಾರೆ. ನನ್ನ ಮಗ ನೀನು ಅಂದ್ರೆ ನೀನು ಒಬ್ಬನೇ ಕಳ್ಳ. ಇದು RJ ಸುನಿಲ್ ಅಂತ. ಮೈಸೂರು ಬರ್ತದ? ಚೆಕ್ ಮಾಡ್ತೇನೆ. 5 ನಿಮಿಷ. ಏನಂತ?